ನಮ್ಮ ಬೆಳಗಾವಿ ಲೋಕಸಭಾ ಚುನಾವಣೆ ಕಾವು ದಿನ ದಿನ ಇರ್ತಾ ಇದೆ. ನಿನ್ನೆಯಿಂದ ನಮ್ಮ ಬೈಲನೂರು ಕ್ಷೇತ್ರದಲ್ಲಿ ನಮ್ಮ ಬೆಳಗಾವಿಯ ಲೋಕಸಭಾ ಅಭ್ಯರ್ಥಿ ಅಂತ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಪ್ರತಿ ಹಳ್ಳಿಗೆ ಪ್ರಚಾರ ಸಲುವಾಗಿ ನಿನ್ನಿಂದ ನಾವು ಚಾಲೂ ಮಾಡಿದ್ದೇವೆ. ನಿನ್ನೆ ಪಟ್ಯಾಳ, ಕೆಂಗನೂರ, ಅರವಳ್ಳಿ, ಜಾಲಿಕೊಪ್ಪ, ನಿಗದಳ್ಳಿ, ಬೆಳವಡಿ, ದೊಡವಾಡ ಎಲ್ಲ ಊರುಗಳಲ್ಲಿ ಅದ್ದೂರಿಯಾಗಿ ಬಹಳ ಒಂದು ಅಭೂತಪೂರ್ವವಾದ ಒಂದು ಪ್ರಚಾರ ನಮಗೆಲ್ಲ ಸಿಕ್ತು. ಬಹಳ ಜನ ಇವತ್ತು ಮೋದಿ ಅವರು ಸಲುವಾಗಿ ನಾವು ಇವತ್ತು ಬಿಜೆಪಿಯನ್ನ ಸಪೋರ್ಟ್ ಮಾಡ್ತಿದ್ದೀವಿ ಅನ್ನುವಂಥ ಮನೋಭಾವನೆ ವ್ಯಕ್ತಪಡಿಸಿ ಪ್ರತಿಯೊಬ್ಬರು ಬಂದು ಅದರಲ್ಲಿ ಭಾಗವಹಿಸಿ ಇವತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಸಪೋರ್ಟ್ ಮಾಡೋದನ್ನು ನಾವು ನೋಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ನಾವು ಹುಡ್ಕೇರಿ, ಮುಬ್ಬಸ, ಬೂದ್ಯಾಳ, ಆಮೇಲೆ ಇಟ್ಟಣಿಗಿ, ಸುತ್ತಗಟ್ಟಿ, ಇಲ್ಗಿ ಎಲ್ಲ ಊರುಗಳನ್ನು ಇವತ್ತು ಸುತ್ತಾಕಿದ್ದೀವಿ. ಇವತ್ತು ಸಹ ನಮಗೆ ಅಭೂತಪೂರ್ವವಾದ ಸಪೋರ್ಟ್ ಇವತ್ತು ಎಲ್ಲ ಕಡೆಯಿಂದ ಸಿಕ್ತು. ಇವತ್ತು ಜನ ಏನು ಮಾತಾಡ್ತಾರಂದ್ರೆ ಇನ್ನೊಂದು 3ನೇ ಬಾರಿ ನಮ್ಮ ಮೋದಿಜಿ ಅವರು ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಮನೋಭಾವನೆಯಿಂದ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡತ್ತೀವಿ. ಮತ್ತು ಜಗದೀಶ್ ಶೆಟ್ಟರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಬೇರೆ ಬೇರೆ ವಿಭಾಗದ ಮಂತ್ರಿಗಳಾಗಿ ಮತ್ತು ಸಾಕಷ್ಟು ಅನೇಕ ಕೆಲಸಗಳು ಮಾಡಿದ್ದಾರೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅಂತ ಒಳ್ಳೆ ವ್ಯಕ್ತಿಯನ್ನ ಅಭ್ಯರ್ಥಿಯನ್ನಾಗಿ ಬಿಜೆಪಿ ಪಕ್ಷ ಮಾಡಿದ್ರಿಂದ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತಿದೆ ಕೇಳಿ ಬರ್ತಾ ಇದೆ. ಯುವಕರು, ರೈತರು, ಮಹಿಳೆಯರು ಎಲ್ಲರೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡತ್ತಾರ. ಅದಕ್ಕೆ ಮುಂದೆ ಬರುವಂಥ ತೀರ್ಮಾನದೊಳಗೆ ಮೇ 7ನೇ ತಾರೀಕಿಗೆ ನಮ್ಮ ಅಭೂತಪೂರ್ವವಾದ ಜಯ ನಮ್ಗೆ ಸಿಗ್ತೈತೆ ಅನ್ನುವಂಥ ಮನೋಭಾವನೆ ನಾವೆಲ್ಲರೂ ಪ್ರಚಾರ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಭಾಗದ ಜನರಿಗೆ ಇನ್ನೊಮ್ಮೆ ಕೇಳ್ಕೊಳ್ಳೋದೇನಂದ್ರೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೋ ಸಲುವಾಗಿ ನೀವೆಲ್ಲರೂ ಬಿಜೆಪಿಗೆ ಪಕ್ಷದ ಚಿಹ್ನೆ ಅಂತ ಕಮಲ್ ಹೂವಿಗೆ ಮತವನ್ನು ಕೊಟ್ಟು ಹೆಚ್ಚಿನ ಬಹುಮತ ಆರಿಸಿಕೊಡ್ಬೇಕಾದ್ರೆ ಮತ್ತೆ ಕೇಳ್ಕೊತೇನೆ. ಧನ್ಯವಾದ. ನಮಸ್ಕಾರ.